ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 5ನೇ ಪ್ರಶ್ನೆ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ನಾವು ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅನ್ನೋದನ್ನ ನೋಡೋಣ. ಮೊದಲನೇದು ವಿಘಟನೆ. ಆಪ್ಷನ್ ಎ ವಿಘಟನೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾದ ಉತ್ತರ. ವಿಘಟನೆ ಅಂದ್ರೆ ಏನು? ಈಗ ಕೆಲವೊಂದು ಪ್ರಾಣಿಗಳು ಸತ್ತು ಬಿದ್ದಿರುವಂತದ್ದನ್ನ ನೋಡ್ಬೋದು. ನೀವು ದಾರಿಯಲ್ಲಿ ಓಡಾಡುವಾಗ ಇಲಿ ಅಥವಾ ಹೆಗ್ಗಣ ದಾರಿಯಲ್ಲಿ ಸತ್ತು ಬಿದ್ದಿರೋದನ್ನ ನೋಡ್ಬೋದು. ಅದೇ ನೀವು ಒಂದು ವಾರದ ನಂತರ ನೋಡಿದ್ರೆ ಅಲ್ಲಿ ಇಲಿ ಅಥವಾ ಹೆಗ್ಗಣ ಇರುವುದಿಲ್ಲ, ಅಥವಾ ಅರ್ಧ ಕುಳಿತಂತಹ ಸ್ಥಿತಿಯಲ್ಲಿ ಇರ್ತದೆ. ಯಾರ ಸೂಕ್ಷ್ಮ ಜೀವಿಗಳು, ಅದನ್ನ ನಾವು ವಿಘಟನೆ ಅಂತ ಕರಿತೀವಿ. ನೈಟ್ರೋಜನ್ ಸ್ಥಿರೀಕರಣ ತಪ್ಪಾದ ಉತ್ತರ. ನೈಟ್ರೋಜನ್ ಸ್ಥಿರೀಕರಣ ಅಂದ್ರೇನು? ಈಗ ಹೇಗೆ ಜಲಚಕ್ರ ಅಂತ ನಾವ್ ಹೇಳ್ತೀವಿ, ಜಲಚಕ್ರದಿಂದ ನೀರು ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇರ್ತದಲ್ಲ. ಈಗ ನೀರು ಭೂಮಿಯಿಂದ ಆವಿಯಾಗಿ ಆಕಾಶಕ್ಕೆ ಹೋಗ್ತದೆ, ಮಳೆಯ ರೂಪದಲ್ಲಿ ಮತ್ತೆ ಭೂಮಿಯನ್ನ ಸೇರ್ತದೆ. ಹಾಗಾಗಿ ನೀರು ಒಂದು ಸ್ಥಿರ ಪ್ರಮಾಣದಲ್ಲಿ ಭೂಮಿಯ ಮೇಲೆ ಇರ್ತದೆ. ಅದೇ ತರ ನೈಟ್ರೋಜನ್ ಭೂಮಿಯಲ್ಲಿ 75% ಇದೆ ಅನ್ನೋದು ನಮ್ಗೆ ಗೊತ್ತು. ಹಾಗಾಗಿ ಈ ನೈಟ್ರೋಜನ್ ಏನಿದೆ ಅದು ಭೂಮಿಯೊಳಗೆ ಇರ್ತದ ಅಂದ್ರೆ ಇಲ್ಲ. ಕೆಲವೊಂದಿಷ್ಟು ನೈಟ್ರೋಜನ್ ವಾತಾವರಣದಲ್ಲಿ ಸಂದರ್ಭದಲ್ಲಿರ್ಬೋದು, ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ ಇರಬಹುದು. ವಾತಾವರಣದಲ್ಲಿರುವ ನೈಟ್ರೋಜನ್ ಭೂಮಿಗೆ ಬರ್ತದೆ, ಭೂಮಿಯಲ್ಲಿರುವ ಹೋಗ್ತದೆ. ಹೀಗೆ ನೈಟ್ರೋಜನ್ ನ ಪ್ರಮಾಣ ಸ್ಥಿರವಾಗಿರುತ್ತದೆ. ಇದು ನೈಟ್ರೋಜನ್ ಸ್ಥಿರೀಕರಣ. ಸಿ ಹುದುಗುವಿಕೆ. ಹುದುಗುವಿಕೆ ಸರಿಯಾದ ಉತ್ತರ. ಹಾಗಾಗಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಹುದುಗುವಿಕೆ ಅಂತ ಕರೆಯಲಾಗುತ್ತೆ. ಕ್ಷೇಪಣ. ಉತ್ತರ ಸಿ.